ಸಂಬುದ್ಧ ಸರಣಿಮಾಲೆ 1. ಬುದ್ಧ ಧರ್ಮ. ಸುಮಾರು 2500 ವರ್ಷಗಳ ಹಿಂದೆ, ಅಂದರೆ ಕ್ರಿಸ್ತಪೂರ್ವ 563ರಲ್ಲಿ ಸಿದ್ಧಾರ್ಥ ಗೌತಮನು ಇಂದಿನ ನೇಪಾಳದ ಲುಂಬಿನಿ ಎಂಬ ಸ್ಥಳದಲ್ಲಿ ವೈಶಾಖ ಪೂರ್ಣಿಮೆಯ ದಿನದಂದು ಶುದ್ಧೋಧನ ಮತ್ತು ಮಹಾಮಾಯೆಯ ಪುತ್ರನಾಗಿ ಜನಿಸಿದನು. ಗೌತಮನು ಬಾಲ್ಯದಿಂದಲೇ ದೀನದಲಿತರ, ಅಸಹಾಯಕರ, ದುಃಖಪೀಡಿತರ ದಯನೀಯ ಸ್ಥಿತಿಯನ್ನು ಕಂಡು ಮರುಗುತ್ತಿದ್ದನು. ಆಗಿನ ಕಾಲದಲ್ಲಿ ಭಾರತೀಯ ಸಮಾಜದಲ್ಲಿ ಜಾತಿ ದ್ವೇಷಗಳು ಮೇರೆ ಮುಟ್ಟಿದ್ದವು. ಕೆಳಜಾತಿಗಳ ಶೋಷಣೆ ತೀವ್ರ ಮಟ್ಟದಲ್ಲಿತ್ತು. ಯಜ್ಞ ಯಾಗಾದಿಗಳ ಪ್ರವಾಹದಲ್ಲಿ ಬಡವರ ನೆತ್ತರನ್ನು ಹೀರಲಾಗುತ್ತಿತ್ತು. ಕ್ಷತ್ರಿಯ ರಾಜರ ದಾಯಾದಿ ಮತ್ಸರದಿಂದ ಆಗಾಗ್ಗೆ ಯುದ್ಧಗಳು ನಡೆಯುತ್ತಿದ್ದು ಸಮಾಜದಲ್ಲಿ ಅಶಾಂತಿ ನೆಲೆಸಿತ್ತು. ಇಡೀ ಸಮಾಜ ದುಃಖದ ಛಾಯೆಯಲ್ಲಿ ಮುಳುಗಿತ್ತು. ಮಾನವನ ದುಃಖಕ್ಕೆ ಕಾರಣಗಳೇನು, ಅವುಗಳನ್ನು ಹೇಗೆ ನಿವಾರಿಸಬಹುದು ಎಂಬುದರ ಬಗ್ಗೆ ಗೌತಮನು ಸದಾ ಚಿಂತಿಸುತ್ತಿದ್ದನು. ಮಾನವನ ದುಃಖಕ್ಕೆ ಪರಿಹಾರಗಳನ್ನು ಕಂಡುಹಿಡಿಯಲು ಸಂಸಾರ, ಬಂಧು ಬಳಗ, ಸುಖ ಸಂಪತ್ತು, ಸಕಲ ವೈಭೋಗಗಳನ್ನು ತೊರೆದು ಸತ್ಯದ ಅನ್ವೇಷಣೆಗೆ ಅನೇಕ ವರ್ಷಗಳ ಕಾಲ ಧ್ಯಾನಾಸಕ್ತನಾದಾಗ ಈಗಿನ ಬಿಹಾರದ ಬುದ್ಧಗಯ ಅಥವಾ ಬೋಧಗಯ ಎಂಬಲ್ಲಿ ಬೋಧಿ ವೃಕ್ಷದ ಕೆಳಗೆ ಗೌತಮನಿಗೆ ಜ್ಞಾನೋದಯವಾಯಿತು. ಅಂದಿನಿಂದ ಗೌತಮನು ಬುದ್ಧನಾದನು, ಅರ್ಥಾತ್ ಜ್ಞಾನಿಯಾದನು. ಭಗವಾನ್ ಬುದ್ಧನು ತಾನು ಕಂಡುಹಿಡಿದ ಸತ್ಯವನ್ನು ಜನರಿಗೆ ಬೋಧನೆ ಮಾಡಲು ಸರಳ ಮಾರ್ಗಗಳನ್ನು ರೂಪಿಸಿದನು. ಅಂದಿನ ಜನರ ಆಡುಭಾಷೆಯಾದ ಪಾಳಿಯಲ್ಲಿ ಬದುಕಿನ ತತ್ವಗಳನ್ನು ಬೋಧಿಸಿದನು. ಬುದ್ಧನಿಂದ ಬೋಧಿಸಲ್ಪಟ್ಟ ಬದುಕಿನ ತತ್ವವು ಕಾಲಾನಂತರದಲ್ಲಿ ಬೌದ್ಧ ಧರ್ಮವಾಯಿತು. ಭಗವಾನನ ತತ್ವಗಳು ಇಂತಿವೆ. 1. ಜಗತ್ತಿನಲ್ಲಿ ದುಃಖ ತುಂಬಿಕೊಂಡಿದೆ. ಅಂದರೆ ಹುಟ್ಟಿನಿಂದ, ಮುಪ್ಪಿನಿಂದ, ರೋಗದಿಂದ, ಸಾವಿನಿಂದ ದುಃಖಗಳು ಉಂಟಾಗುತ್ತವೆ. ಮಾನವ ತನ್ನ ಜೀವಿತದ ಅವಧಿಯಲ್ಲಿ ನಿರಂತರ ದುಃಖಕ್ಕೆ ಸಿಲುಕಿಕೊಳ್ಳುತ್ತಿರುತ್ತಾನೆ. 2. ದುಃಖಕ್ಕೆ ಕಾರಣವಿದೆ. ಮಾನವನ ತೃಷ್ಣೆಗಳು ದುಃಖಕ್ಕೆ ಕಾರಣವಾಗುತ್ತವೆ. ಸುಖಕ್ಕಾಗಿ, ಬದುಕಿಗಾಗಿ, ಆಸ್ತಿಗಾಗಿ ಮಾನವನ ತೃಷ್ಣೆಗಳು ಸುಖವನ್ನು ಅರಸುವುದರಿಂದ ದುಃಖ ಪುನರಾವರ್ತನೆಯಾಗುತ್ತಿರುತ್ತದೆ. 3. ದುಃಖವನ್ನು ನಿರೋಧಿಸಲು ಸಾಧ್ಯ. ದುರಾಸೆಯನ್ನು ಸಂಪೂರ್ಣವಾಗಿ ನಿರ್ಮೂಲನ ಮಾಡಿದಾಗಲೇ ದುಃಖ ನಿವಾರಣೆಯಾಗುತ್ತದೆ. ಅಂದರೆ ದುರಾಸೆಯನ್ನು ತ್ಯಜಿಸುವುದರಿಂದ ದುಃಖ ನಿವಾರಣೆಯಾಗುತ್ತದೆ. 4. ದುಃಖವನ್ನು ನಿರೋಧಿಸಲು ಒಂದು ಮಾರ್ಗವಿದೆ. ಅದುವೇ ಅಷ್ಟಾಂಗ ಮಾರ್ಗ. ಇದರಿಂದ ದುಃಖ ನಿವಾರಣೆಯಾಗುತ್ತದೆ. ಅಷ್ಟಾಂಗ ಮಾರ್ಗವೆಂದರೆ ಜೀವನ ಸರ್ವೋನ್ನತಿಗೆ ಇರುವ 8 ಮಾರ್ಗಗಳು. ಅವುಗಳೆಂದರೆ: 1. ಸಮ್ಯಕ್ ದೃಷ್ಟಿ, ಅಂದರೆ ಶುದ್ಧವಾದ ದೃಷ್ಟಿಕೋನ. 2. ಸಮ್ಯಕ್ ಸಂಕಲ್ಪ, ಅಂದರೆ ಶುದ್ಧವಾದ ಆಶೋತ್ತರ. 3. ಸಮ್ಯಕ್ ವಾಚ, ಅಂದರೆ ಶುದ್ಧವಾದ ಮಾತು. 4. ಸಮ್ಯಕ್ ಕರ್ಮ, ಅಂದರೆ ಶುದ್ಧವಾದ ವರ್ತನೆ. 5. ಸಮ್ಯಕ್ ಜೀವನ, ಅಂದರೆ ಶುದ್ಧವಾದ ಜೀವನ. 6. ಸಮ್ಯಕ್ ವ್ಯಾಯಾಮ, ಅಂದರೆ ಶುದ್ಧವಾದ ಪ್ರಯತ್ನ. 7. ಸಮ್ಯಕ್ ಸ್ಮೃತಿ, ಅಂದರೆ ಶುದ್ಧವಾದ ಆಲೋಚನೆ. 8. ಸಮ್ಯಕ್ ಸಮಾಧಿ, ಅಂದರೆ ಶುದ್ಧವಾದ ಉದ್ದೇಶ. ಭಗವಾನನ ಪ್ರಕಾರ ಶುದ್ಧವಾದ ಜ್ಞಾನ ಮತ್ತು ಮನವರಿಕೆಗಳನ್ನು ಅಧ್ಯಯನದಿಂದಲೂ ಮನನದಿಂದಲೂ ಗಳಿಸಬೇಕು. ಉದಾತ್ತ ಧ್ಯೇಯ ಮತ್ತು ಉನ್ನತ ಅಭೀಷ್ಟಗಳು ಬಾಳಿನ ಬೆಳಕಾಗಬೇಕು. ಸರ್ವಸಮ್ಮತವಾದ ಉನ್ನತಿಗೇರಿಸುವಂತ ತನಗೂ ಇತರರಿಗೂ ಉಪಯುಕ್ತವಾದ ಜೀವನ ಮಾರ್ಗವನ್ನು ಅನುಸರಿಸಬೇಕು. ಇದೇ ಶಿಸ್ತು ಮತ್ತು ಆತ್ಮ ಸಂಸ್ಕೃತಿಯ ಅಷ್ಟಾಂಗ ಮಾರ್ಗ. ಇದಕ್ಕೆ ಭಾವೋದ್ರೇಕವನ್ನು, ಜೀವನ ತೃಷ್ಣೆಯನ್ನು, ಅಂದರೆ ದುರಾಸೆಯನ್ನು ನಿಗ್ರಹಿಸುವ ಸಾಮರ್ಥ್ಯವಿದೆ. ಭಗವಾನ್ ಬುದ್ಧನ ತತ್ವವು, ಅಂದರೆ ಧರ್ಮವು, ಇತರೆ ಧರ್ಮಗಳ ತತ್ವಗಳಿಗಿಂತ ಭಿನ್ನವಾಗಿದೆಯಲ್ಲದೆ ವಾಸ್ತವಿಕತೆಯಿಂದ ಕೂಡಿದ್ದು ತತ್ವಶಾಸ್ತ್ರ, ವಿಜ್ಞಾನ, ತರ್ಕಶಾಸ್ತ್ರಗಳನ್ನು ಕೂಡಿಕೊಂಡೇ ಹೋಗುತ್ತದೆಯಲ್ಲದೆ ಅಹಿಂಸೆಗೂ ಮೀರಿದ ಧರ್ಮವಾಗಿದೆ. ಭಗವಾನನ ಪ್ರಕಾರ ಧರ್ಮವು ಜೀವನ ಸಂಗತಿಗಳಿಗೆ ಸಂಬಂಧಿಸಿರಬೇಕೇ ಹೊರತು ದೇವರು, ಆತ್ಮ, ಸ್ವರ್ಗ, ನರಕ, ಭೂಮಿಯ ಆದಿ,
ಅಂತ್ಯ ಅಥವಾ ಇತರೆ ವಾದ ವಿವಾದಗಳಿಗಲ್ಲ. ಧರ್ಮವು ಸತ್ಯ, ಮೈತ್ರಿ, ಶೀಲ, ಕರುಣೆ, ನೈತಿಕತೆಯಿಂದ ಕೂಡಿರಬೇಕು. ಮನುಷ್ಯ ಮತ್ತು ಅವನ ನೀತಿ ಧರ್ಮದ ಕೇಂದ್ರವಾಗಿರಬೇಕು ಎನ್ನುವುದು ಬುದ್ಧ ಧರ್ಮದ ತಿರುಳಾಗಿದೆ. ಭಗವಾನ್ ಬುದ್ಧನ ಪ್ರಕಾರ ಮಾನವರಲ್ಲಿ ಯಾರೂ ಮೇಲಲ್ಲ ಅಥವಾ ಕೀಳಲ್ಲ, ಎಲ್ಲ ಮಾನವರು ಸಮಾನರು. ಒಳ್ಳೆ ಕರ್ಮದಿಂದ ಒಳ್ಳೆ ಮನುಷ್ಯನಾಗುತ್ತಾನೆ, ಕೆಟ್ಟ ಕರ್ಮದಿಂದ ಕೆಟ್ಟ ಮನುಷ್ಯನಾಗುತ್ತಾನೆ. ಮಾನವ ಜೀವನದಲ್ಲಿ ಉನ್ನತ ಆದರ್ಶಗಳು ಮುಖ್ಯವೇ ಹೊರತು ಹುಟ್ಟು ಶ್ರೇಷ್ಠವಲ್ಲ. ಉನ್ನತ ಆದರ್ಶಗಳಿಂದ ಮತ್ತು ಅದರ ನಿಷ್ಠ ಪಾಲನೆಯಿಂದ ಪ್ರತಿಯೊಬ್ಬ ಮಾನವನು ಬುದ್ಧತ್ವವನ್ನು ಪಡೆದು ಅಮರನಾಗಬಲ್ಲ. ಅಷ್ಟಾಂಗ ಮಾರ್ಗಗಳನ್ನು ಅನುಸರಿಸುವಾಗ ಅನೇಕ ಅಡೆತಡೆಗಳು ಬರುತ್ತವೆ. ಅವುಗಳೆಂದರೆ ಸ್ವಭ್ರಾಂತಿ, ಅನುಮಾನ, ವ್ರತಾಚರಣೆಗಳ ಸಫಲತೆ ಬಗ್ಗೆ ಅವಲಂಬನೆ, ಅರಿಷಡ್ವರ್ಗಗಳು, ದ್ವೇಷ ಭಾವನೆಗಳು, ಸಾವಿನಾಚೆಯ ಜೀವನದ ಆಸೆ, ಸತ್ತ ನಂತರ ಪರಲೋಕದಲ್ಲಿ ಬದುಕುವ ಆಸೆ, ಗರ್ವ, ಧರ್ಮಿಷ್ಠನೆಂಬ ಅತಿಯಾದ ನಂಬಿಕೆ ಹಾಗೂ ಅಜ್ಞಾನ. ಇವುಗಳನ್ನು ಗೆಲ್ಲುವುದರಿಂದ ನಿರ್ವಾಣ ಸಿದ್ಧಿಸುತ್ತದೆ. ಜಗತ್ತಿನಲ್ಲಿ ಧಮ್ಮರಾಜ್ಯವನ್ನು ಸ್ಥಾಪಿಸಲು ಭಗವಾನ್ ಬುದ್ಧನು ವ್ಯಕ್ತಿಗಳಿಗೆ, ಸಮಾಜಕ್ಕೆ ಮತ್ತು ಭಿಕ್ಕುಗಳಿಗೆ ಕೆಲವು ನೀತಿ ನಿಯಮಗಳನ್ನು ವಿಧಿಸಿದ್ದಾನೆ. ಸಮಾಜದಲ್ಲಿ ಮಾನವನ ದುರ್ನಡತೆಯೇ ಅಶಾಂತಿಗೆ ಕಾರಣವಾಗುವುದರಿಂದ ಪ್ರತಿಯೊಬ್ಬರೂ ಪ್ರತಿನಿತ್ಯ ಪಂಚಶೀಲಗಳನ್ನು ಪಾಲಿಸಬೇಕೆಂದು ಕರೆ ನೀಡಿದ್ದಾನೆ. ಪಂಚಶೀಲಗಳ ಪಾಲನೆಯಿಂದ ಸಾಮಾಜಿಕ ಶಾಂತಿ ನೆಲೆಗೊಳ್ಳುತ್ತದೆ. ಅವುಗಳೆಂದರೆ: ಪ್ರಾಣಹಿಂಸೆ ಮಾಡಬಾರದು, 2 ಕಳ್ಳತನ ಮಾಡಬಾರದು, 3 ಸುಳ್ಳು ಹೇಳಬಾರದು, 4 ಮದ್ಯಪಾನ ಮಾಡಬಾರದು, 5 ಅನೈತಿಕ ಕಾಮ ಸಂಬಂಧ ಹೊಂದಬಾರದು. ಭಗವಾನ್ ಬುದ್ಧನ ತತ್ವಗಳನ್ನು ಪರಿಶೀಲಿಸಿದಾಗ ಸ್ಪಷ್ಟವಾಗುವ ಅಂಶವೆಂದರೆ ಬುದ್ಧ ಧರ್ಮ ಕೇವಲ ಅಹಿಂಸೆಯೊಂದಿಗೆ ಸಂಯೋಜನೆಯಾಗಿಲ್ಲ, ಬದಲಾಗಿ ಅದಕ್ಕೂ ಮೀರಿದ ಧರ್ಮವಾಗಿದೆ. ಅಲ್ಲದೆ ಬೌದ್ಧ ಧರ್ಮವು ಪಾಲನೆಯಿಂದ ಬರುತ್ತದೆಯಲ್ಲದೆ ಹುಟ್ಟಿನಿಂದ ಬರುವುದಿಲ್ಲ ಎಂಬುದು ಬೆಳಕಿನಷ್ಟೇ ಸತ್ಯವಾಗಿದೆ. ಭಗವಾನನ ಮಹಾಪರಿನಿರ್ವಾಣದ ನಂತರ ಬುದ್ಧನ ಧರ್ಮ ಚಕ್ರವು ತೀವ್ರಗತಿಯಲ್ಲಿ ಚಲಿಸಿತು. ರಾಜ ಮಹಾರಾಜರಾದ ಚಕ್ರವರ್ತಿ ಅಶೋಕ, ಕಾನಿಷ್ಕ, ಹರ್ಷ ಮುಂತಾದವರು ಬುದ್ಧ ಧರ್ಮ ಸ್ವೀಕರಿಸಿದರು. ಅಲ್ಲದೆ ಚೀನಾ, ಟಿಬೆಟ್, ಶ್ರೀಲಂಕಾ, ಕೊರಿಯಾ, ವಿಯೆಟ್ನಾಂ, ಜಪಾನ್, ಮಂಗೋಲಿಯಾಗಳಲ್ಲಿ ಪಸರಿಸಿತು. ಭಗವಾನನು ಈ ಲೋಕವನ್ನು ತ್ಯಜಿಸಿದರೂ ಇಂದು ಪ್ರಪಂಚದಾದ್ಯಂತ ಆತನ ಅನುಯಾಯಿಗಳು ಇದ್ದು ಇಂದಿಗೂ ಬುದ್ಧಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ ಎಂಬ ಶ್ರೇಷ್ಠ ಮಂಗಳಸೂತ್ರವನ್ನು ಪಠಿಸುತ್ತಿದ್ದಾರೆ.